ಇವರೇ ನಮ್ಮ ಸಿದ್ದರಾಮಯ್ಯನವರು ಕೋಗಿಲೆ ಕ್ರಾಸಲ್ಲಿ ಮನೆ ಕಳ್ಕೊಂಡವರಿಗೆ ಮನೆ ಹಂಚುತ್ತಿದ್ದಾರೆ ಬೈಯಪ್ಪನಹಳ್ಳಿ ಹತ್ರ. ಸರ್ ನೀವು ಹಂಚಿ ಬೇಜಾರಿಲ್ಲ, ನಿಮ್ಮ ದುಡ್ಡಲ್ಲಿ ಹಂಚಿ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಅಲ್ಲ ಸರ್, ನೀವು ಕನ್ನಡನೇ ಬರೋಲ್ಲ ಅವರಿಗೆ, ಕನ್ನಡ ಬರೆದವರಿಗೆಲ್ಲ ಮನೆ ನೀವು ಅದು ಯಾವ ರೀತಿ ಕೊಡ್ತಾ ಇದ್ದೀರಾ ಸರ್? ನಾವು ಕನ್ನಡದವರು ಸರ್, ನಮ್ಮ ಕನ್ನಡದ ಜನ ಎಷ್ಟು ಜನ ಬಡವರಿದ್ದಾರೆ. ನೀವು ಎಲ್ಲೆಲ್ಲಿ ಡೆಮಾಲಿಷ್ ಮಾಡಿದ್ರಿ ಮನೆಗಳ, ಮೈಸೂರಲ್ಲಿ ಡೆಮಾಲಿಷ್ ಮಾಡಿದ್ರಿ, ಕೊಡಗಲೆ ಡೆಮಾಲಿಷ್ ಮಾಡಿದ್ರಿ, ಗೊಲ್ರಾಟಿಲ್ ಮಾಡಿದ್ರಿ, ಎಲ್ಲೆಲ್ಲ ಡೆಮಾಲಿಷ್ ಮಾಡಿದ್ರಿ, ಅವರಿಗೆಲ್ಲ ಮನೆ ಕೊಟ್ಟಿದ್ದಾರೆ ಸರ್. ಅದೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಥರನೇ ಮಾಡ್ತಾ ಇದ್ದಾರೆ. ನೀವು ನೋಡಿದ್ರೆ ಅದನ್ನೆಲ್ಲ ಇನ್ನೂ ಕಟ್ಟಿ ಆಗಿಲ್ಲ. ಇಲ್ಲಿ ಸರ್ ಎಲ್ಲಿಂದಲೋ ಬಂದವರಿಗೆ ನೀವು ಬಾಂಗ್ಲಾದೇಶರೇ ಬಂದರೆ ಕನ್ನಡ ಹೋಗಲಿ, ಅವ್ರು ಎಲ್ಲಿಂದಲಾರ ಬರಲಿ, ಅಟ್ಲೀಸ್ಟ್ ಕನ್ನಡದಾರ ಕಲ್ತಿದ್ದಾರಾ? ಇಲ್ಲ, ಕನ್ನಡ ಬರ್ದೇ ಇರೋರಿಗೆ ನೀವೆಲ್ಲ ಮನೆ ಕಟ್ತಾ ಹೋದ್ರೆ ಸರ್, ನಾವು ಕನ್ನಡಿಗರು ಎಲ್ಲಿಗೆ ಹೋಗ್ಬೇಕು ಸರ್? ನಾವು ಯಾರ ಹತ್ರ ನ್ಯಾಯ ಕೇಳಬೇಕು ಹೇಳಿ? ಯಾವ ಭಾಷೆ ಮಾತಾಡ್ತೀರಾ ಮನೇಲಿ? ಮಾತೃಭಾಷೆ ಉರ್ದುನ ಹಿಂದಿನ? ಯಾವ ಭಾಷೆ ಬರುತ್ತೆ? ಬೇರೆ ಯಾವ ಭಾಷೆ ಮಾತಾಡ್ತೀರಾ? ಕನ್ನಡ ಹಿಂದಿ ಅಂತ ಹಾಕೊಳ್ಳಿ ಮೇಡಮ್. ಅಸ್ಸಾಂ, ಬಿಹಾರ ಅದೆಲ್ಲ ಹೇಳಿಲ್ಲ, ನಿಮ್ಗೇನು ಸಿಗೋದಿಲ್ಲ. ನಮ್ಗೆ ಬರೀಬೇಕಲ್ಲ ಡೀಟೇಲ್. ಸ್ವಂತ ಊರು ಯಾವ್ದು? ಇಲ್ಲಿ ಬರೋ ಮುಂಚೆ ನೀವು ಹೇಳಿದ್ರಿ ಅಮ್ಮ ಮಾತಾಡೋ ಕನ್ನಡ ನೋಡ್ಬಿಟ್ಟು ಎಲ್ಲರೂ ಆಶ್ಚರ್ಯ ಪಡಬೇಕು, ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿರಲ್ಲ. ಕನ್ನಡ ಅಂದ್ರೆ ಏನು ಅಂತ ಗೊತ್ತಿಲ್ದಿರೋರಿಗೆಲ್ಲ ಮನೆ ಸಿಗ್ತಾ ಇದೆ. ನಾವು ಕರ್ನಾಟಕದಲ್ಲಿ ಇದ್ಬಿಟ್ಟು ನಾವು ಏನು ಪ್ರಯೋಜನ? ಮತ್ತು ನಾವು ಕರ್ನಾಟಕದಲ್ಲಿ ಇರೋದೇ ವೇಸ್ಟ್ ಹಾಗಾದ್ರೆ, ನಾವು ಕನ್ನಡ ಮಾತಾಡೋದೇ ವೇಸ್ಟ್. ಫಸ್ಟ್ ಮೊದಲನೇ ಆದೈತೆ, ಫಸ್ಟ್ ಕನ್ನಡಕ್ಕೆ ಕೊಡ್ರಿ, ಕನ್ನಡದವ್ರಿಗೆ ಕೊಡ್ರಿ, ಆಮೇಲೆ ನೀವು ಬಾಂಗ್ಲಾದೇಶಗಾರ ಕೊಡಿಸ್ಕೊಳ್ಳಿ, ಮರಾಠಿಗಾರ ಕೊಡಿಸ್ಕೊಳ್ಳಿ, ಯಾರಿಗಾರ ಕೊಡಿಸ್ಕೊಳ್ಳಿ. ಇಲ್ಲ ನಾವು ಯಾರತ್ನಾರ ಇಂಪ್ಲೂಯೆನ್ಸ್ ಏನಾರ ಮಾಡಿಸ್ಬೇಕು ಹೇಳಿ. ಕೇರಳ CM ಬಂದು ಇಂಪ್ಲೂಯೆನ್ಸ್ ಮಾಡಿಸಿದಾರಲ್ಲ, ಆ ಥರ ಏನಾರು ನಾವು ಬಂದು ಯಾರ ಹತ್ರ ನಿಮ್ಗೆ ಹೇಳಿಸ್ಬೇಕಾ ಸರ್? ಸಿದ್ದರಾಮಯ್ಯ ಸರ್ ಯಾರನ್ನಾರ ಇಂಪ್ಲೂಯೆನ್ಸ್ ಬೇಕಾ ನಿಮಗೆ? ನಾವೇನಾರ ಮಾಡ್ಕೋಬೇಕು, ನಮ್ಮ ಕನ್ನಡದಲ್ಲಿ ಇಂಪ್ಲೂಯೆನ್ಸ್ ಏನಾರ ತರಬೇಕಾ? ಆ ಥರ ಏನಾರ ಕಾನೂನು ಇದ್ರೆ ಹೇಳ್ಬಿಡಿ, ತಂದ್ಬಿಡೋಣ ಒಂದು ಇಂಪ್ಲೂಯೆನ್ಸ್. ಇಲ್ಲಿ ನೋಡ್ರಿ, ನಮ್ಮ ಜಮೀರಣ್ಣ ಹೇಳ್ತಾನೆ ಬಡವರಿಗೆ ಅಂತ ಕೊಡೋದಕ್ಕೆ ಮನೆ ಕಟ್ಟಿದ್ದಂತೆ ಅದನ್ನ. ಜಮೀರಣ್ಣ ಹಂಗಾರೆ ನಾವೆಲ್ಲ ಯಾರಣ್ಣ? ನಾವೆಲ್ಲ ಲಕ್ಷ ಲಕ್ಷ ದುಡ್ಡು ಇಟ್ಕೊಂಡಿದೀವಿ ಅಣ್ಣ, ಲಕ್ಷ ಲಕ್ಷ ಎಲ್ಲ ನೀರು ಮಾಡ್ಕೊಂಡಿದೀವಿ ಅಣ್ಣ ದುಡ್ಡ. ವಸತಿ ಸಚಿವ ಆಗ್ಬಿಟ್ಟು ಬೇರೆ ಬಡವರಿಗೆ, ಹಿಂದೂಗಳಿಗೆ, ಅವ್ರಿಗೆಲ್ಲ ಮನೆ ಕೊಡೋದಲ್ಲ, ಬರೀ ಎಲ್ಲ ನಿಮ್ಗೆ ಕೊಡ್ಕೊಬಿಟ್ಟು ನೀವು ಮಾಡ್ಕೊಂಡಿದ್ದೀರ ದುಡ್ಡನ್ನ. ನಾವು ಮಾಡ್ಕೊಂಡಿಲ್ಲ ಅಣ್ಣ, ನಾವು ಬಡವರಾಗಿದ್ದೀವಿ ಅಣ್ಣ. ಫಸ್ಟ್ ನೀನು ಹೇಳ್ದಂಗೆ ಬಡವ್ರಿಗೆ ಕೊಡೋದನ್ನ ಫಸ್ಟ್ ಬಡವ್ರಿಗೆ ಕೊಡೋಣ. ನೀನು ಎಣ್ಣೆ ಮೊನ್ನೆ ಎಲ್ಲ ಇದಾಗಿ ಡೆಮಾಲಿಷ್ ಆಗಿರೋರಿಗೆಲ್ಲ ಮನೆ ಕೊಡ್ಬಿಡೋಣ. ಮುಂಚೆ ಎಷ್ಟು ಜನ ಡೆಮಾಲಿಷ್ ಆಗಿದೆ ಮನೆಗಳು, ಅವರಿಗೆಲ್ಲ ಹೋಗ್ಬಿಟ್ಟು ಫಸ್ಟ್ ಮನೆ ಕೊಟ್ಬಿಟ್ಟು ಆಮೇಲೆ ಅಣ್ಣ ಬಡವರಿಗಾಗಿ ಕಟ್ಟಿದ್ದು ಮನೆ. ಕೆಡಬಿದ್ದು ಬರೀ 150 ಮನೆಗಳಣ್ಣ. ಏನಣ್ಣ 100 ಮನೆ ಜಾಸ್ತಿ ಅಪ್ಲಿಕೇಶನ್ ಹಾಕಿಸ್ಬಿಟ್ಟಿದ್ದೀರಣ್ಣ? ಏನಾರ ಇದ್ರಲ್ಲಿ ಏನಾರ ಕಮಿಷನ್ ಹೊಡಿತೀರಿ ಅಣ್ಣ? ಬಿಟ್ಬಿಡೋಣ ಆಯ್ತು. ಬಡವರು ಬಗ್ರು ಅವರೇ ಸ್ವಲ್ಪವಾ, ನಮಗಂತೂ ಕೊಡ್ಲಿಲ್ಲ, ಅವ್ರಿಗಾರ ಫ್ರೀಗಾರ ಕೊಡೋಣ. ಬಡವರು ಬಗ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಬೇಡ, ನಮಗಂತೂ ಕೊಡ್ಲಿಲ್ಲ ನೀನು. ಈ ಮನೆಗಳು ಕಟ್ಟಿರೋದು 1 ಲಕ್ಷ ಮನೆಗಳು ಕಟ್ಟಿರೋದು ಬಡವರು ಕೊಡಕ್ಕೆ. ಯಾರಿಗೆ ಮನೆ ಇಲ್ಲ, ಯಾರಿಗೆ ಸೈಟ್ ಇಲ್ಲ, ಅವರು ಕೊಡಕ್ಕೆ. ಇವರೆಲ್ಲ ಸೈಟ್ ಇಲ್ಲದವರು, ಮನೆ ಇಲ್ಲದವರು, ಇವ್ರಿಗೆ 1 ಲಕ್ಷ ಮನೆಗಳು ಕಟ್ಟಾಗಿವೆ. ಒಬ್ರು ಮಾತಾಡ್ರಿ.